23 ವಾರ್ಡ್ಗಳು 23 ಸದಸ್ಯರುಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಇರ್ತಾರೆ. ಹಸಿ ಕಸ ಅಂತ ಸಪ್ರೇಟ್ ಆಗ್ತೈತೆ, ಒಣ ಕಸ ಅಂತಲೇ ಸಪ್ರೇಟ್ ಒಂದು ಪ್ಲಾಂಟ್ ಮಾಡಿ ಇಟ್ಕೊಂಡಿದ್ವಿ. KG ನಮಗೆ ಹಸಿ ಕಸ ಒಂದು ದಿನಕ್ಕೆ ನಮಗೆ ಸೆಗ್ರಿಗೇಷನ್ ಆಗ್ತೈತೆ. ಒಂದಿಷ್ಟು ಬಡ್ಜೆಟ್ ಅಂತ ಬೇಕೇ ಬೇಕಾಗುತ್ತೆ. ಈ ಬಂಡವಾಳನ ರಿಕವರ್ ಮಾಡಿ 93 ರಿಂದ 94 ಲಕ್ಷ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಪೌರ ಕಾರ್ಮಿಕರಿಗೆ ಒಳ್ಳೆ ಊಟದ ವ್ಯವಸ್ಥೆ ನೀಡ್ತಾ ಇದ್ದೀರಾ ಅಂತ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಾವು ಕೊಡ್ತಾ ಇದ್ದೀವಿ. ಈ ಹಿಂದೆ ಈ ಕೆರೆಗಳನ್ನ ಅಭಿವೃದ್ಧಿ ಮಾಡೋ ಕೆಲಸ ಇಲ್ಲಿ ಮಾಡಿದ್ವಿ ಭಾಗದಲ್ಲಿ. CSR ಫಂಡ್ ಮುಖಾಂತರ ನಮ್ಮ ಕಿತ್ಕನಹಳ್ಳಿ ಕೆರೆನ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಒಣ ಕಸಕ್ಕೂ ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳೋ ಯೋಜನೆಯನ್ನು ರೂಪಿಸಿದ್ದೀರಾ ಹೇಗೆ ಅಂತ? ಹಸಿ ಕಸ ಹೇಗೆ ನಾವು ಸಪ್ರೇಟ್ ಮಾಡ್ತಾ ಇದೀವೋ ಹಾಗೆ ಒಣ ಕಸ ಸಪ್ರೇಟ್ ಮಾಡ್ತಿದೆ. ಕಸಿಗೆ ಸಹ ಏನು ಸಮಸ್ಯೆ ಆಗಿಲ್ಲ ಮೇಡಮ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ. ಆತ್ಮೀಯ ವೀಕ್ಷಕರೇ, ಪುರಸಭೆ ಅಂತ ಬಂದಾಗ, ಮಾದರಿ ಪುರಸಭೆ ಅನ್ನೋ ಮಾತು ಬಂದಾಗ ಮೊದಲ ಎಕ್ಸಾಂಪಲ್ ನಿಮಗೆ ಕಾಣಿಸೋದು ಬೊಮ್ಮಸಂದ್ರ ಪುರಸಭೆ. ಆನೇಕಲ್ ವ್ಯಾಪ್ತಿಯಲ್ಲಿ ಬರುವಂತಹ ಈ ಪುರಸಭೆ ಸಾಕಷ್ಟು ಜನ ಕೈಗಾರಿಕೋದ್ಯಮಿಗಳು, ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಕೂಡ ಇಲ್ಲಿ ವಸತಿಯನ್ನು ಕಂಡುಕೊಂಡಿರುವಂತಹ ಜಾಗ. ಜೊತೆಗೆ ಅತ್ಯಂತ ಹೆಚ್ಚು ತೆರಿಗೆ ಸಂಗ್ರಹವಾಗುವಂತಹ ಒಂದು ಪುರಸಭೆ ಅಂದ್ರೆ ಇದೆ. ಜೊತೆಗೆ ಸದಸ್ಯರುಗಳ ಜೊತೆ ಅಧಿಕಾರಿಗಳ ಉತ್ತಮ ಸಮನ್ವಯ ಕಂಡುಕೊಂಡಿರೋದು ಇದೇನೆ. ಜೊತೆಗೆ ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಪುರಸಭೆಯೊಂದು ಪೌರ ಕಾರ್ಮಿಕರಿಗೆ ಊಟವನ್ನ ನೀಡೋದು ಬಹಳ ಅತ್ಯಂತ ಅದ್ಭುತವಾದ ಕೆಲಸ. ಜೊತೆಗೆ ನೀವು ತಿಳ್ಕೊಂಡಿರ್ಬಹುದು, ನಮ್ಮಲ್ಲಿ ಕಸ ಹಾಕಿದ ತಕ್ಷಣ ಅದು ಹಸಿ ಕಸ, ಒಣ ಕಸ, ಮೆಡಿಕಲ್ ವೇಸ್ಟ್ ಅಂತ ಹೇಳಿ ಸೆಗ್ರಿಗೇಷನ್ ಆಗ್ತಾ ಇದೆ ಹೊರತು ಎಲ್ಲೋ ಒಂದು ಕಡೆ ಹಸಿ ಕಸವನ್ನ ಬಳಕೆ ಮಾಡಬೇಕಾದಂತಹ ರೀತಿಯನ್ನ ಮರಿತಾ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿರುವಂತಹ ಪುರಸಭೆ ಬೊಮ್ಮಸಂದ್ರ ಪುರಸಭೆ. ಇವತ್ತು ನಮ್ಮ ಜೊತೆಗೆ ಮುಖ್ಯ ಅಧಿಕಾರಿಗಳಾಗಿರುವಂತಹ ರಾಜೇಂದ್ರ BL ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಇಷ್ಟೆಲ್ಲ ಅಭಿವೃದ್ಧಿಯ ಹಿಂದಿರುವಂತಹ ಶಕ್ತಿ ಜೊತೆಗೆ ಸೂತ್ರ ಏನು ಅಂತ. ಸರ್, ಬಹಳ ಖುಷಿ ಆಗೋದೇನಂತ ಹೇಳಿದ್ರೆ ಮಾದರಿ ಪುರಸಭೆ ಅನ್ನುವಂತಹ ಒಂದು ಹೆಗ್ಗಳಿಕೆ ಇದೆ, ಬಿರುದಿದೆ. ಸೊ ನಾನು ನಿಮ್ಮ ಪುರಸಭೆ ಬಗ್ಗೆ ಬಹಳ ಸಾರಿ ಓದ್ಕೊಂಡಿದ್ದೀನಿ, ಈ ಹಿಂದೆ ಸದಸ್ಯರುಗಳನ್ನ ಕೂಡ ಮಾತನಾಡಿಸಿದ್ದೆ. ಸೊ ಇಷ್ಟೆಲ್ಲ ಹೆಗ್ಗಳಿಕೆ ಬರೋದ್ರಲ್ಲಿ ಅಧಿಕಾರಿಗಳ ಸಮನ್ವಯ ಜೊತೆಗೆ ಸದಸ್ಯರುಗಳ ಸಮನ್ವಯ ಬಹಳ ಇದೆ. ಸೊ ಇಲ್ಲಿ ಒಟ್ಟು ಮಾತನಾಡಿದ್ರೆ ಎಷ್ಟು ಕುಟುಂಬಗಳು ಅಥವಾ ಕೈಗಾರಿಕೋದ್ಯಮಿಗಳು, ಎಷ್ಟು ಇಂಡಸ್ಟ್ರೀಸ್ ಇದೆ, ಸೊ ಎಷ್ಟು ವಾರ್ಡ್ಗಳು ಬರುತ್ತೆ ಅನ್ನೋದ್ರಿಂದನೇ ಮೊದಲ ಪ್ರಶ್ನೆ ಪ್ರಾರಂಭ ಮಾಡೋಣ. ಈ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು BL ರಾಜೇಂದ್ರ ಅಂತ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ 2 ವರ್ಷಗಳಿಂದ ನಾನು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಒಟ್ಟು 23 ವಾರ್ಡ್ಗಳನ್ನು ನಾವು ಇಲ್ಲಿ ನೋಡ್ಬೋದು. 23 ವಾರ್ಡ್ಗಳು 23 ಸದಸ್ಯರುಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಇರ್ತಾರೆ. ಈ ಪೈಕಿ ಆಲ್ರೆಡಿ ನಮ್ಮದು ಈಗ ಬಾಡಿ ಕ್ಲೋಸ್ ಆಗಿದೆ, ಸದಸ್ಯರ ಅವಧಿ ಮುಗಿದಿದೆ. ಈಗ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಇರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಪ್ರತಿ ವಾರ್ಡ್ಗಳಲ್ಲೂ ಸೆಗ್ರಿಗೇಷನ್ ಡೋರ್ ಟು ಡೋರ್, ನೀವೇನು ಹೇಳ್ತಾ ಇದ್ದೀರಾ, ಡೋರ್ ಟು ಡೋರ್ ಕಲೆಕ್ಷನ್ ಚೆನ್ನಾಗಿ ಆಗ್ತಾ ಇದೆ. ಹಸಿ ಕಸ ಅಂತ ಸಪ್ರೇಟ್ ಆಗ್ತೈತೆ, ಒಣ ಕಸ ಅಂತಲೇ ಸಪ್ರೇಟ್ ಒಂದು ಪ್ಲಾಂಟ್ ಮಾಡಿ ಇಟ್ಕೊಂಡಿದ್ವಿ. ಹಸಿ ಕಸ ನಮ್ಗೆ ಆಲ್ರೆಡಿ ಈಗ ಪ್ರತಿ ಒಂದು ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಆ್ಯಕ್ಚುಲಿ 6000 kg ನಮಗೆ ಹಸಿ ಕಸ ಒಂದು ದಿನಕ್ಕೆ ನಮಗೆ ಸೆಗ್ರಿಗೇಷನ್ ಆಗ್ತೈತೆ. 6000 kgಲಿ ನಾವು 3000 kgನ ನಮ್ಮ ಬಯೋ ಪ್ಲ್ಯಾಂಟ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಆ ಬಯೋ ಪ್ಲ್ಯಾಂಟಲ್ಲಿ ಪ್ರತಿ ದಿವಸ ಹಾಕ್ತೀವಿ. ಆ ಬಯೋ ಪ್ಲ್ಯಾಂಟ್ದು ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ನಮಗೇನು ಮೆರಿಟ್ಸ್ ಅಂದರೆ, ನಮಗೆ ಒಂದು ದಿನಕ್ಕೆ 1820 ರೂಪಾಯಿ ನಾವು ಕರೆಂಟ್ ಉತ್ಪಾದನೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಆ್ಯಕ್ಚುಲಿ ಅದು ಒಂದು ತಿಂಗಳಿಗೆ 30 ದಿವಸಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 54,600 ಅಷ್ಟು ಸೇವಿಂಗ್ಸು ನಾವು ಬಯೋ ಪ್ಲ್ಯಾಂಟಿಂದ ಉತ್ಪಾದನೆ ಮಾಡ್ತೀವಿ. ಆ ಬಯೋ ಪ್ಲ್ಯಾಂಟಿಂದ ನಮ್ಮಲ್ಲಿ ಒಟ್ಟು ಒಂದು 40 ಲೈಟ್ಗಳು ಇದಾಗ್ತಾ ಇದೆ. ಅದ್ರ ಜೊತೆಗೆ ಪಕ್ಕದಲ್ಲಿ STP ಪ್ಲ್ಯಾಂಟ್ ರನ್ ಆಗ್ತಾ ಇದೆ. ಒಂದು ರೀತಿ ಅದು ಸಾಧನೆ ಅಂತ ಅನ್ಕೊತೀನಿ. ಸರ್, ಈಗ ಒಂದು ಬಯೋ ಪ್ಲಾಂಟ್ ಹಾಕಬೇಕು ಒಂದು ಪುರಸಭೆ ವ್ಯಾಪ್ತಿಲಿ ಅಂತ ಹೇಳಿದ್ರೆ ಒಂದಿಷ್ಟು ಬಡ್ಜೆಟ್ ಅಂತ ಬೇಕೇ ಬೇಕಾಗುತ್ತೆ. ಒಂದೇನೋ ಫಿಗರ್ ನಾನು ಓದಿದೆ 50 ಲಕ್ಷ ಅಂತ ಓದಿದೆ. ಸೊ ಇದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಈ ಬಂಡವಾಳನ ರಿಕವರ್ ಮಾಡ್ಬೋದು ಅಂತ ಸರ್? ಆ್ಯಕ್ಚುಲಿ ಮೇಡಮ್, ಇದು ನಮ್ಮಲ್ಲಿ ಬಯೋ ಪ್ಲ್ಯಾಂಟ್ ಮಾಡಿರೋಂಥದ್ದು ಟೋಟಲ್ ಪ್ರಾಜೆಕ್ಟು 96 ಲಕ್ಷ. ಈ ಪೈಕಿ SWMದು 30 ಲಕ್ಷ, ನಮ್ಮ ಪುರಸಭೆ ವ್ಯಾಪ್ತಿ ನಮ್ಮ ಅನುದಾನದಿಂದ 30 ಲಕ್ಷ, 15 ಫೈನಾನ್ಸಿಂದ 33 ಲಕ್ಷ. ಒಟ್ಟು ನಾವು 93 ರಿಂದ 94 ಲಕ್ಷ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈ ಪೈಕಿ ನಾವು ಪ್ರತಿ ದಿವಸ ನಾವು ಹಿಂದೆ ಏನಾಯಿತು, ಹಸಿ ಕಸನ ನಾವು ಎಲ್ಲಿ ಬೇಕೋ ಅಲ್ಲಿ ಹಿಂದೆ ಯಾರು ಈ ನಮ್ಮ ಹಂದಿಗಳು ಸಾಕೋಂಥವ್ರಾಗ್ಬೋದು, ಮೀನು ಸಾಕೋಂಥವ್ರಾಗ್ಬೋದು, ಅವರೆಲ್ಲ ಆಟೋಮೆಟಿಕ್ ಎತ್ಕೊಂಡೋಗಿ ಎಲ್ಲಿ ಬೇಕೋ ಅಲ್ಲಿ ಡಸ್ಟ್ಬಿನ್ ಸಾಕೋರು. ಕೊಳೆತ ವಾಸನೆ ಅದನ್ನೆಲ್ಲ ನಾವು ಒಂದು ಮನಗಂಡ್ಕೊಂಡು ಏನು ಮಾಡ್ಕೊಂಡ್ವಿ, ಇಲ್ಲ ಇದಕ್ಕೇನೋ ಒಂದು ಮುಕ್ತಿ ಕೊಡಬೇಕು,
ಯಾಕಂದರೆ ನಮ್ಮಲ್ಲಿ ಹೆಲ್ತ್ ಟೀಮು ನಮ್ಮ ಉಮಾ ಅಂತ ನಮ್ಮ ಪರಿಸರ ಅಭಿಯಂತರು, ಹಾಗೆ ಮಂಜುನಾಥ್ ಅಂತ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ಒಳ್ಳೆ ಟೀಮ್ ಅದು. ಅದ್ರ ಜೊತೆಗೆ ನಮ್ಮ ಪೌರ ಕಾರ್ಮಿಕರಲ್ಲಿ ಭಾಳಷ್ಟು ಜನ ನಮ್ಮಲ್ಲಿ ಮುಂದರಾಜು ಅಂತ ಒಬ್ಬ ಮೇಸ್ತ್ರಿ ಇದ್ದಾರೆ, ಒಳ್ಳೆ ಡ್ರೈವರ್ಸ್ಗಳಿದ್ದಾರೆ, ಒಳ್ಳೆ ನಮ್ಮ ಎಂಪ್ಲಾಯೀಸ್ಗಳಿದ್ದಾರೆ. ಅವರೆಲ್ಲ ಒಂದು ಟೀಮ್ ಕಟ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡಾಗ, ಇಲ್ಲ ಇದು ಆ್ಯಕ್ಚುಲಿ ಒಳ್ಳೆ ಪ್ರಾಜೆಕ್ಟು, ನಮ್ಮ ಬಯೋ ಪ್ಲ್ಯಾಂಟ್ ಮಾಡಿಕೊಂಡ್ರೆ ನಮ್ಮ ಹಸಿ ಕಸ, ಫಸ್ಟ್ ಹಸಿ ಕಸದ್ದು ಒಂದು ಇಶ್ಯೂಸ್ ಇತ್ತಲ್ಲ, ಹಸಿ ಕಸ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಮ್ಮ ಪುರಸಭಾ ಅಧ್ಯಕ್ಷರಿದ್ದರು, ಮಾಜಿ ಪುರಸಭಾ ಅಧ್ಯಕ್ಷರು ಆದಂಥ ನಮ್ಮ ಗೋಪಾಲ್ ಸರ್ ಇದ್ದರು. ಅದ್ರ ಜೊತೆಗೆ ನಮ್ಮ ಪ್ರಸಾದ್ ಸರ್ ಅಂತ BA ಅಧ್ಯಕ್ಷರು, ಚಲಪತಿ ಸರ್, ಎಲ್ಲ 23 ವಾರ್ಡ್ ಸದಸ್ಯರು ನಮಗೇನಂತ ಹೇಳಿದ್ರು, ಇಲ್ಲ ಸರ್ ಈ ಪ್ರಾಜೆಕ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಒಂದು ಮಾಡೋಣ ಖಂಡಿತ, ನಾವೇನಾನ ಬೇಕು ಅಂದರೆ ಹೇಳಿ, ನಮ್ಮ ಪುರಸಭೆ ಅನುದಾನ ಬಿಟ್ಟು ಎಕ್ಸ್ಟ್ರಾ ನಮ್ಮ CSR ಫಂಡ್ ಮುಖಾಂತರ ಏನಾನ ಮಾಡೋಣ ಅಂತ ಅಂದ್ಕೊಂಡಾಗ, ಇಲ್ಲ ಸರ್ ಇದು ನಮ್ಮ ಅನುದಾನಗಳೈತೆ, ಅನುದಾನಗಳಲ್ಲೇ ಫಸ್ಟು ನಾವು ಮಾಡೋಣ, CSR ಫಂಡಲ್ಲಿ ತಮಗೆ ಏನು ಮಾಡಬೇಕು ಅಂತ ನಾನು ನಿಮಗೆ ಇಚ್ಛೆ ಪಡಬೇಕು ಅದು ನೆಕ್ಸ್ಟ್ ಹೇಳ್ತೀನಿ ಅಂದಾಗ ಈ ಪ್ರಾಜೆಕ್ಟ್ನ ಶುರು ಮಾಡಿದೆ ಮೇಡಮ್. ಈ ಪ್ರಾಜೆಕ್ಟ್ ಆ್ಯಕ್ಚುಲಿ ಒಂದು 6 ಮಂತಲ್ಲಿ ಪ್ರಾಜೆಕ್ಟ್ ಕ್ಲಿಯರ್ ಆಯಿತು. ನಾವೇನು ಅಂದ್ಕೊಂಡ್ವಿ, ಇದು ಏನಪ್ಪ ಅಂತ ಸ್ಟಾರ್ಟಿಂಗು ಏನಾಗಲ್ಲ ಅಂದ್ವಿ. ಬಟ್ ಈ ಪ್ರತಿ ದಿವಸ ನಾನು ಬಯೋ ಪ್ಲ್ಯಾಂಟ್ ಹತ್ರ ಹೋಗ್ತೀನಿ. ಇಲ್ಲ ಆ್ಯಕ್ಚುಲಿ ಈಗ ಪುರಸಭೆಗೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಈಗ ಒಂದು ರೋಡ್ಗಳನ್ನ ನಾವು 30 ಲಕ್ಷ 60 ಲಕ್ಷ ಖರ್ಚು ಮಾಡ್ತೀವಿ. ಇನ್ನು 5 ವರ್ಷ ಹೋದರೆ ಆ ರೋಡ್ ಹಾಳಾಗ್ತದೆ. ಬಟ್ ಈ ಬಯೋ ಪ್ಲ್ಯಾಂಟು ನಮಗೆ ಒಂದು 20ರಿಂದ 25 ವರ್ಷ ನಾವು ಏನು ಬಂಡವಾಳ ಹಾಕಿದ್ದೀವೋ ಅದರ 10 ಪಟ್ಟು ನಮಗೆ ಒಂಥರ ಕಸನೂ ಒಂಥರ ಸೆಟೈಸ್ ಆಯಿತು, ಅದರಿಂದ ಕರೆಂಟು ಸಹ ಉತ್ಪಾದನೆ ಆಗ್ತಾಯಿತ್ತು. ಒಂಥರ ಒಂದು ಖುಷಿ ಅನ್ನಿಸ್ತು. ಇದೇನಪ್ಪ ಈ ಥರ ಎಲ್ಲ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಅಂಡರ್ಲಿ ನಮಗೆ ಸೀನಿಯರ್ ಆಫೀಸರ್ಸು ನಮ್ಮ PD ಮೇಡಮ್ ಅವರು ಡಾಕ್ಟರ್ ಶ್ರೀಮಾಧವಿ ಅಂತ ಅವ್ರಿಗೆ ಹೇಳಿದಾಗ, ಇಲ್ಲ ಒಳ್ಳೆ ಪ್ರಾಜೆಕ್ಟ್ ಮಾಡೋಣ, ಇನ್ನೂ 1-2 ಪ್ರಾಜೆಕ್ಟ್ ಆದರೂ ಪರವಾಗಿಲ್ಲ ಮಾಡೋಣ, ಜಾಗ ಹುಡುಕಿ ಅಂತ ಮೊನ್ನೆ ಹೇಳಿದ್ರು. ಅದ್ರ ಹಿಂದೆ ರಂಗಸ್ವಾಮಿ ಸರ್ ಅಂತ PD ಸರ್ ಇದ್ದರು. ಅವರು ಇಲ್ಲಪ್ಪ ಇದು ಮಾಡಂತ, ಯಾಕೆಂದರೆ DC ಅವರಾಗ್ಬೋದು, ನಮ್ಮ DM ಅವರಾಗ್ಬೋದು, ಅದ್ರ ಜೊತೆಗೆ ನಮ್ಮ PD ಮೇಡಮ್ ಆ್ಯಕ್ಚುಲಿ ಡಾಕ್ಟರ್ ಶ್ರೀಮಾಧವಿ ಮೇಡಮ್ ಅವರು ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿಸಿ ಇವತ್ತು ಒಂಥರ ಮಾದರಿ. ನಮ್ಮ ಪುರಸಭೆಯಲ್ಲಿ ಆಲ್ಮೋಸ್ಟು ಈಗ ಹಸಿ ಕಸಕ್ಕೆ ಪ್ರಾಬ್ಲಮ್ಮೇ ಇಲ್ಲ. ಅದ್ರ ಜೊತೆಗೆ ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ನಾವು ಹಿಂದೆ ಒಂದು ನಮ್ಮ BBMPಗೆ ಒಂದು ಲೆಟ್ರ್ ಬರ್ತಿದ್ವಿ, ಹಸಿ ಕಸ ನಮ್ಮಲ್ಲಿ ಹೆಚ್ಚುವರಿ ಬರ್ತೈತೆ, ಅದನ್ನು ದಯವಿಟ್ಟು ಇದು ಮಾಡ್ಕೊಳ್ಳಿ ಅಂತ. ಅದು ರೀಸೆಂಟಾಗಿ 15 ದಿವಸದ ಹಿಂದೆ ನಮಗೊಂದು ಪರ್ಮಿಷನ್ ಸಹ ಕೊಟ್ಬಿಟ್ರು, ಹಸಿ ಕಸ ನೀವು ಎಷ್ಟೇ ತಂದುಕೊಡಿ ನಮ್ಮ ಪ್ಲ್ಯಾಂಟಲ್ಲಿ ಹಾಕೊತೀವಿ ಅಂತಂದು. ಬಟ್ ಈಗ ನಾವು 3000 kg ನಮ್ಮ ಪ್ಲ್ಯಾಂಟಲ್ಲಿ ಬಯೋ ಪ್ಲ್ಯಾಂಟಲ್ಲಿ ಹಾಕ್ಕೊಂಡು ರಿಮೈನಿಂಗ್ 3000 kg ನಾವು ಇದಕ್ಕೆ ಕಳಿಸ್ತಾ ಇದ್ದೀವಿ, ಯಾವುದು ನಮ್ಮ BBMP ಕಳಿಸ್ತಾ ಇದ್ದೀವಿ. ಈಗ ಹಸಿ ಕಸ ಸಮಸ್ಯೆನೇ ಇಲ್ಲ ನಮಗೆ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಪೌರ ಕಾರ್ಮಿಕರು ಪ್ರತಿ ದಿವಸ ಮನೆಗೆ ಹೋಗ್ತಾ ಇದ್ದಾರೆ, ಪ್ರತಿ ಮನೆಗಳಿಗೆ ವಿಸಿಟ್ ಮಾಡಿ ಹಸಿ ಕಸನೇ ಸಪ್ರೇಟು, ಒಣ ಕಸನೇ ಸಪ್ರೇಟ್ ಸಹ ತಾಂತಾರೆ. ಅದರಿಂದ ಕಸಿನ ಸಮಸ್ಯೆ ನನಗೇನೋ ಇಲ್ಲ. ಒಂದು 80% 90% ಕಸಿನ ಸಮಸ್ಯೆ ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಇಷ್ಟು ಈಸಿಯಾಗಿ ಕೆಲಸ ಮಾಡ್ತಿದ್ದೀವಿ, ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಪೌರ ಕಾರ್ಮಿಕರ ಒಂದು ಸಾಧನೆ ಅಂತ ಅನ್ಕೊಬೋದು. ಈಗ ದೇಶ ಕಾಯೋದಕ್ಕೆ ನಮ್ಮ ವೀರ ಯೋಧರು ಇರ್ತಾರೆ, ನಮ್ಮ ಪುರಸಭೆ ಕಾಯೋದಕ್ಕೆ ನಮ್ಮ ಪೌರ ಕಾರ್ಮಿಕರು ಇರ್ತಾರೆ. ಈ ಒಂದು ಸಹಕಾರದಿಂದನೇ ನನಗೂ ಒಂದು ಒಳ್ಳೆಯ ಹೆಸರು ಬರ್ತೈತೆ. ಅದ್ರ ಜೊತೆಗೆ ಇದಕ್ಕೆಲ್ಲ ಕಾರಣಕರ್ತರೆ ನಮ್ಮ ಸ್ಟಾಫು, ನಮ್ಮ ಎಂಪ್ಲಾಯಿಗಳಿಂದನೇ ಆಗಿದ್ದು. ನಾವು ಹೈಯರ್ ಅಥಾರಿಟಿಯಿಂದ ಏನು ಬೇಕೋ ಅದು ಮಾಡ್ಬೋದು, ಬಟ್ ಲೋಕಲಲ್ಲಿ ಏನು ಮಾಡಬೇಕು ಅದನ್ನು ನಾವು ಚೆನ್ನಾಗಿ ಮಾಡಿ ಒಂಥರ ಮಾದರಿ ಪುರಸಭೆ ಅನ್ನೋದಕ್ಕೆ ಇದೊಂದು ಕಾರಣ ಆಯಿತು ಮೇಡಮ್. ಬೊಮ್ಮಸಂದ್ರ ಪುರಸಭೆಯಲ್ಲಿ ನೀವು ಹಸಿ ಕಸದ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ರಿ, ಬಯೋಗ್ಯಾಸ್ ಒಂದು ಯೂನಿಟ್ ತೆಗೆದಿದ್ದೀರಿ, ಅದರಿಂದ ಲಾಭವೂ ಆಗ್ತಿದೆ, ಜೊತೆಗೆ ಹಸಿ ಕಸ ನಿವಾರಣೆ ಮ್ಯಾನೇಜ್ಮೆಂಟ್ ಬಹಳ ಸೊಗಸಾಗ್ತಿದೆ ಅಂತ. ಇನ್ನು ಒಣ ಕಸನೇ ಬಹಳ ದೊಡ್ಡ ಸವಾಲಿನ ಕೆಲಸ. ಅದರಲ್ಲಿ ಪ್ಲಾಸ್ಟಿಕ್ ಇರುತ್ತೆ, ಪೇಪರ್ ಇರುತ್ತೆ, ಟೆಕ್ಸ್ಟೈಲ್ಸ್ ಇರುತ್ತೆ, ಮೆಟಲ್ ಇರುತ್ತೆ, ಗ್ಲಾಸ್ ಇರುತ್ತೆ. ಸೊ ಎಲ್ಲವೂ ಕೂಡ ಒಂದೇ ಕ್ಯಾಟಗರಿಯಲ್ಲಿ ಬರೋದು, ಅದು ಒಣ ಕಸ. ಸೊ ಒಣ ಕಸಕ್ಕೂ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋ ಯೋಜನೆಯನ್ನು ರೂಪಿಸಿದ್ದೀರಾ ಹೇಗೆ ಅಂತ? ಆ್ಯಕ್ಚುಲಿ ಈ ಕ್ವಶನ್ ಕೇಳಿಲ್ಲ ಅಂತ ಅಂದ್ಕೊಂಡೆ ನಾನು. ಬರೀ ಹಸಿ ಕಸ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಮಾತ್ರ ಕೇಳಿದೆ ಅಂದ್ಕೊಂಡೆ. ಇದು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಮೇಡಮ್. ನಮ್ಮ 3ನೇ ವಾರ್ಡಲ್ಲಿ ಒಂದು ಪ್ಲ್ಯಾಂಟ್, ಒಣ ಕಸ ಅಂತ ಒಂದು ಪ್ಲ್ಯಾಂಟ್ ಮಾಡಿ, ಆ್ಯಕ್ಚುಲಿ ನಮ್ಮ ಒಟ್ಟು 23 ವಾರ್ಡ್ಗಳಲ್ಲಿ ಪ್ರತಿ ದಿವಸ 4 ಟನ್ನು ನಮಗೆ ಒಣ ಕಸ ಬರ್ತೈತೆ. ಅದರಲ್ಲಿ ನೀವು ಹೇಳಿದ್ರಲ್ಲ ಯಾವುದ್ಯಾವ ತ್ಯಾಜ್ಯಗಳಂತ ಇದೆಯಲ್ಲ, ಅದನ್ನು ನಾವು ಅಲ್ಲಿ ಕಳಿಸ್ತೀವಿ. ಸಾಸ್ ಅನ್ನೋ ಒಂದು ಕಂಪ್ನಿ ಏನು ಮಾಡ್ತಾ ಇದೆ ನಮಗೆ, ಅಲ್ಲಿ ಪ್ರತಿ ಒಂದು ಪರ್ ಡೇ 3 ಟನ್ ಹಸಿ ಒಣ ಕಸಗಳನ್ನ ತೊಗೊಂಡು ಸಪ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನು ಪೇಪರೇ ಒಂದು ಕಡೆ, ನಮ್ಮ ಇನ್ಸುಲಿನೇ ಒಂದು ಕಡೆ, ಏನು ನಮ್ಮ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಒಂದು ಕಡೆ, ಒಟ್ಟು 16-17 ವಸ್ತುಗಳನ್ನ ಸಪ್ರೇಟ್ ಮಾಡಿ ಅವ್ರು ಸಗ್ರಿಗೇಷನ್ ಮಾಡಿಕೊಂಡು ಅದೊಂದು ಕಂಪ್ನಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ನಾವು 9ನೇ ವಾರ್ಡಲ್ಲಿ ನಾವು ಏನು STP ಪ್ಲ್ಯಾಂಟ್ ಸಹ ಮಾಡಿದ್ದೀವಿ. STP ಪ್ಲ್ಯಾಂಟ್ ಪಕ್ಕದಲ್ಲಿ ಒಂದು ಟ್ರ್ಯಾಶ್ ಕ್ಯಾನ್, ಇದು ಒಂದು 67 ಲಕ್ಷದಲ್ಲಿ ನಮ್ಮ BI ಅಧ್ಯಕ್ಷರು ಸಹ ಒಂದು ಟ್ರ್ಯಾಶ್ ಕ್ಯಾನ್ ಕಂಪ್ನಿ ಅಂತ ಮಾಡಿ ಅಲ್ಲಿ ಅದು ಸಹ ಪ್ರತಿ ಒಂದು ಪರ್ ಡೇ 1-1.5 ಟನ್ನು ನಮ್ಮ ಒಣ ಕಸನ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಒಣ ಕಸಗೂ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ. ಹಸಿ ಕಸ ಹೇಗೆ ನಾವು ಬಯೋ ಪ್ಲ್ಯಾಂಟ್ಗೆ ನಾವು ರನ್ ಮಾಡಿ ಅದರಿಂದ ಕರೆಂಟ್ ಉತ್ಪಾದನೆ ಮಾಡ್ತಿದ್ದೀವೋ, ಅದರ ಜೊತೆಗೆ ಒಣ ಕಸ ನಮ್ಮ ಸಾಸ್ ಕಂಪ್ನಿ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ರತಿ ದಿವಸ, ಅದೇನೋ ಹೆಚ್ಚುವರಿ ಏನಿಲ್ಲ, ಪ್ರತಿ ದಿವಸ ಒಂದು
ಸಾವಿರ ಅಲ್ಲ, ಒಂದು 800-850 ರೂಪಾಯಿ ಒಣಕಸದಿಂದನೂ ನಮಗೆ ಬರ್ತಾ ಇದೆ. ಅದು ಒಂಥರ ಖುಷಿ ತರೋಂಥ ವಿಚಾರ. ಹಸಿ ಕಸ ಹೇಗೆ ನಾವು ಸಪ್ರೇಟ್ ಮಾಡ್ತಾ ಇದೀವೋ ಹಾಗೆ ಒಣ ಕಸ ಸಪ್ರೇಟ್ ಮಾಡ್ತಿದೆ. ಕಸಿಗೆ ಸಹ ಏನು ಸಮಸ್ಯೆ ಆಗಿಲ್ಲ ಮೇಡಮ್. ಸರ್, ತಾವು ಮಾತನಾಡ್ತಿದ್ರೆ ಒಂದು ಖುಷಿ ಇದೆ, ಏನಂದ್ರೆ ಎಲ್ಲದಕ್ಕೂ ಪೌರ ಕಾರ್ಮಿಕರ ಸಹಕಾರ ಬಹಳ ದೊಡ್ಡದಿದೆ ಅಂತ. ಸೊ ಇಡೀ ಕರ್ನಾಟಕದಲ್ಲಿ ನಿಮ್ಮ ಪುರಸಭೆ ಬಹಳ ಸದ್ದು ಮಾಡ್ತಿರೋದಂದ್ರೆ ಪೌರ ಕಾರ್ಮಿಕರಿಗೆ ಒಳ್ಳೆ ಊಟದ ವ್ಯವಸ್ಥೆ ನೀಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ವೆಚ್ಚ ಲಕ್ಷಾಂತರ ರೂಪಾಯಿ ಬೀಳುತ್ತೆ. ಸೊ ಅದು ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಯಾಕೆ ಈ ಥಾಟ್ ಬಂತು? ಯಾಕಂತ ಹೇಳಿದ್ರೆ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಆಗಿರೋದಕ್ಕೆ ಪೌರ ಕಾರ್ಮಿಕರ ಪಾತ್ರ ಬಹಳ ದೊಡ್ಡದಿದೆ. ಸೊ ಈ ನಿಟ್ಟಿನಲ್ಲಿ ನೀವು ಈ ಒಂದು ಯೋಜನೆ ಏನು ಹಾಕ್ಕೊಂಡಿದ್ರೆ ಅವ್ರಿಗೆ ಊಟ ನೀಡಬೇಕು, ಅದು ಬಿಸಿ ಊಟವನ್ನು ನೀಡಬೇಕು ಅಂತ. ಸೊ ಇದು ಹೇಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು? ನನ್ನ ಪಾಲಿಗೆ ಒಂದು ದೊಡ್ಡ ಸಾಧನೆ ಇದು. ಅಂದರೆ ನಮ್ಮ ಸ್ಥಳೀಯ ಸಂಸ್ಥೆಗಳು ಒಟ್ಟು ನಮ್ಮ ಪೌರಾಡಳಿತ ನಿರ್ದೇಶನ ಅಂಡರಲ್ಲಿ 315 ಸ್ಥಳೀಯ ಸಂಸ್ಥೆಗಳು ಬರ್ತವೆ. ಅದರಲ್ಲಿ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಎಲ್ಲ ಬರುತ್ತೆ. 315 ಪುರಸಭೆಗಳೇ ಅಥವಾ ನಗರಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಪೌರ ಕಾರ್ಮಿಕರಿಗೆ. ಅದು ನಮ್ಮ ಮನೆಯ ಪೌರ ಕಾರ್ಮಿಕರಿಗೆ, ನನ್ನ ಮನೆಯ ಪೌರ ಕಾರ್ಮಿಕರಿಗೆ ನಾನು ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡ್ತೀನಿ. ಅದು 1 ರೂಪಾಯಿ ನಾನು ಬೇರೆ ಮಾಡ್ದಲೆ, ನಮ್ಮ ಸರ್ಕಾರದಿಂದ 1 ರೂಪಾಯಿ ಸಹ ನಾನು ಕೊಡದಲ್ಲೇ ಇಲ್ಲಿನ ಸ್ಥಳೀಯ ಸಂಸ್ಥೆ, ಸ್ಥಳೀಯ ನಮ್ಮ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಯಾರು ನಮ್ಮ ಪ್ರಸಾದಣ್ಣರಾಗ್ಬೋದು, ನಮ್ಮ ಚಲಪತಿ ಸರ್ ಆಗ್ಬೋದು, ನಮ್ಮ ಗೋಪಾಲ್ ಸರ್, ಮಾಜಿ ಅಧ್ಯಕ್ಷರಾದಂಥ ಗೋಪಾಲ್ ಸರ್ ಅವರ ಒಂದು ಸಹಕಾರದಿಂದ ಆ್ಯಕ್ಚುಲಿ ಇದು ಏನು ಸಮಸ್ಯೆ ಅಂತಂದರೆ, ನಾನು ಕಾರಣ ಏನು ಅಂತಂದರೆ ನಾನು ಪೌರ ಕಾರ್ಮಿಕರಿಗೆ ಊಟ ಕೊಡಬೇಕು ಅನ್ನೋ ಒಂದು ಪ್ರಾಜೆಕ್ಟನ್ನು ಯಾಕೆ ಶುರು ಮಾಡಿದೆ ಅಂತಂದರೆ, ನನ್ನ ರಿಕ್ರೂಟ್ಮೆಂಟು ನಾನು ಹಿಂದೆ ರೆವಿನ್ಯೂ ಆಫೀಸರ್ ಆಗಿದೆ. ಆ್ಯಕ್ಚುಲಿ ರೆವಿನ್ಯೂ ಬಗ್ಗೆ ಗೊತ್ತಿತ್ತು. ಹೊಸ್ದಾಗಿ ಬಂದಾಗ ಇಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ನೋಡಿದೆ. ಬೆಳಗ್ಗೆ 5:15 ಅಟೆಂಡೆನ್ಸ್ ಬರ್ತಾರೆ. ನಾನು ಆ್ಯಕ್ಚುಲಿ 5:15 ನಾನು ಬಂದು ಅಟೆಂಡೆನ್ಸ್ ತೊಗೊಂಡಾಗ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ 5:15 ಇದ್ದರು. ಅದು ಚಳಿಯೊಳಗೆ ಕೆಲಸ ಮಾಡ್ತಾರೆ. ನಮ್ಮ ಸರ್ಕಾರದ ವತಿಯಿಂದ ಪ್ರತಿ ದಿವಸ ತಿಂಡಿ ವ್ಯವಸ್ಥೆ ನಾವು ಮಾಡ್ತೀವಿ. 35 ರೂಪಾಯಿ ಸಹ ಕೊಡ್ತಾರೆ. ಆ 35 ರೂಪಾಯಿ ನಮ್ಮ ಸರ್ಕಾರದಿಂದ ಬೆಳಗ್ಗೆ 9 ಗಂಟೆಗೆ ತಿಂಡಿ ಕೊಡ್ತೀವಿ. ಅದಾದಮೇಲೆ ನಮ್ಮ ಪೌರ ಕಾರ್ಮಿಕರು ಸುಮಾರು 3 ಗಂಟೆ 3:15 ತನಕ, ಕೆಲವೊಂದು ಟೈಮಲ್ಲಿ 4 ಗಂಟೆನೂ ಸಹ ಆಗ್ತಾಯಿದ್ವಿ. ಆ ದಿವಸದ ಕಸನ ನಾವು ಆ ದಿವಸನೇ ನಾವು ಸೆಗ್ರಿಗೇಷನ್ ಮಾಡಿ ಕೊಡಬೇಕು. 3 ಗಂಟೆ ತನಕ ಊಟ ಇರ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಬಂದಿರೋಂಥದ್ದು ಒಂದು ಬಡ ಕುಟುಂಬದಿಂದ, ನಾನು ಒಬ್ಬ ಏನಂತಂದರೆ ನಾನು ಬಡ ಕುಟುಂಬದಿಂದ, ನಮ್ಮ ತಂದೆಯವರು ಸಹ ಜೀತದಲ್ಲಿದ್ದಿದ್ದು. ಆ ಜೀತದ ಗೊತ್ತಿತ್ತು. ಆಹಾರ ಊಟ ಏನು ಅನ್ನೋದು ಗೊತ್ತಿತ್ತು ನನಗೆ. ಆಹಾರ ಊಟ ಅಂದರೆ ಏನಪ್ಪ, ಊಟದ ಮಹತ್ವ ಏನು ಅಂತ ಗೊತ್ತಿತ್ತು. ನಾನು ನಮ್ಮ ಪ್ರಸಾದ್ ಅಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಅಣ್ಣ ಇದೊಂದು ಆಗಲೇಬೇಕು, ಏನಾನ ಮಾಡಿ ನಮ್ಮ ಒಂದು ಇದರಲ್ಲಿ ಖಂಡಿತವಾಗ್ಲೂ ಇದನ್ನು ಮಾಡಿಕೊಡ್ರೋಣ ಅಂದಾಗ, ಸರ್ ಈ ಥರ ಐಡಿಯಾ ನನಗೆ ಯಾರೂ ಕೊಟ್ಟಿರಲಿಲ್ಲ ಸರ್. ಇಂಥ ಪುರಸಭೆಯಲ್ಲಿ 5-6 ಜನ ಕೌನ್ಸಿಲರು, ಚೀಫ್ ಆಫೀಸರ್ ಬಂದರು. ಈ ಥರ ಅವಕಾಶ ನನಗೆ ಒಂದು ಅವಕಾಶ ಪೌರ ಕಾರ್ಮಿಕರಿಗೆ ಋಣ ತೀರಿಸಂತ ಒಂದು ಇದನ್ನು ಯಾರೂ ಹೇಳಿಲ್ಲ ಸರ್. ಖಂಡಿತ ನಾನು ಮಾಡಿಕೊಡ್ತೀನಿ, ಇದೊಂದು ಒಳ್ಳೆ ಕಾನ್ಸೆಪ್ಟ್ ಸರ್. ನೀವು ದಯವಿಟ್ಟು ನನಗೆ ಒಂದು ಬಿಲ್ಡಿಂಗ್ ಕಟ್ಸ್ಕೊಡಿ, ಒಳ್ಳೆ ಬಿಲ್ಡಿಂಗ್ ಕಟ್ಸ್ಕೊಡಿ, ನಾನು ಊಟದ ವ್ಯವಸ್ಥೆ ಎಷ್ಟನಾದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂದಾಗ, ನನಗೂ ಒಂದು ಆವಾಗ ಟಾಸ್ಕ್ ಶುರುವಾಯಿತು. ಏನು ಟಾಸ್ಕು, ಹೆಂಗಪ್ಪ ಮಾಡೋದು ಅಂತಂದಾಗ, ನಮ್ಮಲ್ಲಿ ಸ್ಥಳೀಯ ಸಂಸ್ಥೆ ಅನುದಾನಗಳು ಸಹ ಕಮ್ಮಿ ಇರುತ್ತೆ. ಆ ಅನುದಾನದಲ್ಲಿ ನಮ್ಮ 30 ಲಕ್ಷದ ಒಂದು ಪ್ರಾಜೆಕ್ಟ್ನ ಶುರು ಮಾಡಿದೆ. ಒಂದು ಆಲ್ರೆಡಿ ಜಾಗ ಇತ್ತು. ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ DC ಅವ್ರ ಕಡೆಯಿಂದ ಅನುಮತಿ ತೊಗೊಂಡು ಬಿಲ್ಡಿಂಗ್ ಶುರು ಮಾಡಿದೆ. ಈ ಬಿಲ್ಡಿಂಗ್ದು ಒಂಥರ ದೊಡ್ಡ ಟಾಸ್ಕ್ ಆಯಿತು. ನಮ್ಮಲ್ಲಿ ಎಲ್ಲೂ ಜಾಗ ಇಲ್ಲ, ಸ್ಥಳೀಯ ಸಂಸ್ಥೆಯಲ್ಲಿ ಜಾಗ ಕಷ್ಟ. ಇದಕ್ಕೆ ಅಂತಲೇ ನಮ್ಮ ಪ್ರೊಸೆಸರು, ಇಲ್ಲ ಸರ್ KDB ಜಾಗ ಐತೆ, ಅವ್ರ ಕಡೆಯಿಂದ ಪರ್ಮಿಷನ್ ಸಹ ಕೊಡಿಸ್ತೀನಿ, ಆ ಜಾಗದಲ್ಲಿ ಖಂಡಿತವಾಗ್ಲೂ ನೀವು ಮಾಡಿ ಅಂತ ಹೇಳ್ದಾದ್ಮೇಲೆ ಆ ಕೆಲಸ ಶುರು ಮಾಡಿದಾಗ ಒಂದು 6 ತಿಂಗಳು 7 ತಿಂಗಳಾಯಿತು. ಅದಾದ ನಂತರ ಒಂದು ದಿವಸ ಒಂದು ಹಬ್ಬ ಶುರುವಾಯಿತು. ಹಬ್ಬ ಏನಂದರೆ ನಮ್ಮ ಪೌರ ಕಾರ್ಮಿಕರಿಗೆ ಊಟ ಕೊಡೋ ವ್ಯವಸ್ಥೆ. ಹಬ್ಬನೇ ಅಂತ ಅನ್ಕೊತೀನಿ, ಯಾರು ಮಾಡ್ದಲೇ ಇರೋಂಥದ್ದಲ್ಲ. ನಾನು ಮಾಡಿದೆ ಅಂತ ಏನಿಲ್ಲ, ಏನೋ ಒಂಥರ ಆತ್ಮತೃಪ್ತಿ. ಈಗ ಅಪ್ಪು ಸಾರು ಈ ಕೆಲವೊಂದು ಮಾಡಿದ್ದಾರೆ, ಅವರೆಲ್ಲೂ ತೋರಿಸ್ಕೊಳ್ಳಿಲ್ಲ. ಇಲ್ಲ, ನಮಗೂ ಎಲ್ಲೋ ಅಂತ ಒಂದು ಋಣ ತೀರಿಸೋದು ಅಂತ ಒಂದು ಇತ್ತು. ಅದನ್ನು ಶುರು ಮಾಡಿದೆ. ಈಗ ಪ್ರತಿ ದಿವಸ ನಮ್ಮ BI ಅಸೋಸಿಯೇಷನಿಂದ, ಅಂದರೆ ಅವ್ರ CSR ಫಂಡ್ ಮುಖಾಂತರ ಪ್ರತಿ ದಿವಸ 75 ಊಟಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಇರೋಂಥ ಪೌರ ಕಾರ್ಮಿಕರು 40 ಜನ, ಅದರ ಜೊತೆಗೆ 14 ಜನ ನಮ್ಮ ವಾಟರ್ ಸಪ್ಲೈಯರು, ನಮ್ಮ ಎಂಪ್ಲಾಯ್ಗೂ ಸಹ ಸೇರಿಸಿ ಸಹ ಊಟ ಕೊಡ್ತಾರೆ. ಆ ಊಟ ಹೇಗಿರುತ್ತೆ ಅಂದರೆ, ನಮ್ಮ ದೊಡ್ಡ ಕಂಪ್ನಿಗಳಿಗೆ ಏನು ಊಟ ಪ್ರೊವೈಡ್ ಮಾಡ್ತಾರೆ, ಇವನ್ ಬಯೋಕಾನಿಗೆ ಏನು ಊಟ, ಮಧ್ಯಾಹ್ನದ ಊಟ ಅಲ್ಲೇ ಎಂಪ್ಲಾಯೀಸ್ಗಳಿಗೆ ಊಟ ಏನು ಕೊಡ್ತಾ ಇದ್ರು, ಆ ಊಟ ನಮಗೆ ಕೊಡ್ತಾ ಇದ್ದಾರೆ ಮೇಡಮ್. ಒಂಥರ ಹಬ್ಬದ ವಾತಾವರಣ. ನಮ್ಮ ಪ್ರತಿ ದಿವಸ ನಮ್ಮ ಪೌರ ಕಾರ್ಮಿಕರು ಇಲ್ಲ ಒಳ್ಳೆ ಊಟ, ಭರ್ಜರಿ ಊಟ. ನಾವು ಅಲ್ಲಿ ಹೋಗ್ತೀವಲ್ಲ, ನಾವು ಬೆಳಗ್ಗೆ ಹೊತ್ತು ತಿಂಡಿ ತಿಂದಿರ್ತೀವಿ, ಮಧ್ಯಾಹ್ನದ ಊಟನ ಅಲ್ಲಿ ನೋಡಿದ್ರೆ ಅನ್ನ ಸಾಂಬಾರು, ಚಪಾತಿ, ಅದ್ರ ಜೊತೆಗೆ ಪುಳಿಯೋಗರೆ, 4-5 ಪಲ್ಯ, ಹಪ್ಪಳ, ಮದುವೆ ಊಟ, ಈ ಥರ ಎಲ್ಲ ಅಂತ ಅಂದ್ಕೊಂಡು ನನಗೊಂಥರ ಅದು ಆತ್ಮತೃಪ್ತಿ, ಅದೊಂದು ಖುಷಿ ಥರ ಒಂದು ವಾತಾವರಣ ಅಂತ ಅಂದ್ಕೊತೀನಿ. ಇದು ನನಗೆ ನನ್ನ ಮನಸ್ಸಿಗೆ ಒಂದು ಏನೋ, ನಾನು ಬಂದಾದ ಮೇಲೆ ನನ್ನಿಂದನೇ ಆಯಿತು ಅಂತಂದಲ್ಲ, ಇಲ್ಲಿ ಎಲ್ಲ ಕೌನ್ಸಿಲರು ಸಹ ಅದಕ್ಕೆ ಹೆಲ್ಪ್ ಮಾಡಿದ್ರು. ನಮ್ಮ ಗೌರವಾನ್ವಿತ ಮಾಜಿ ಅಧ್ಯಕ್ಷರಾದಂತಹ ಗೋಪಾಲ್ ಸರ್ ಅವರು ಎಫೆಕ್ಟ್ ಹಾಕಿ ಒಂದು ಅನುಕೂಲ ಮಾಡಿಕೊಟ್ರು. ಇದೊಂದು ಆತ್ಮತೃಪ್ತಿ ಮೇಡಮ್, ನನಗೆ ಖಂಡಿತ ಆತ್ಮತೃಪ್ತಿ.
ಸರ್, ತಾವು ಮಾತನಾಡ್ತಿದ್ರೆ ತಮ್ಮ ಮಾತಲ್ಲಿ ಒಂದು ಸಾರ್ಥಕ ಭಾವನೆ ಇದೆ. ಯಾಕಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ತಾವೇನು ಊಟ ಕೊಡ್ತಿದ್ದೀರಿ ಅದು ಅವ್ರಿಗೂ ಕೂಡ ಖುಷಿ ಇದೆ. ತಾವು ಹೇಳ್ತಿರಲ್ಲ, ಬೆಳಗ್ಗೆನೇ ಎದ್ದು ಬಂದಿರ್ತಾರೆ, ಅವ್ರ ಹೊಟ್ಟೆನೂ ತಣ್ಣಗಿರೋ ಹಾಗೆ. ಸರ್, ಇನ್ನೊಂದು ವಿಚಾರ ತಮ್ಮ ಮಾತಿನಲ್ಲಿ ಬರ್ತಾ ಇತ್ತು, ಈ ಹಿಂದೆ ಈ ಕೆರೆಗಳನ್ನ ಅಭಿವೃದ್ಧಿ ಮಾಡೋ ಕೆಲಸ ಇಲ್ಲಿ ಮಾಡಿರಿ ಭಾಗದಲ್ಲಿ. ಸೊ ಹೋದ ವರ್ಷ ನಮಗೆ ಅಷ್ಟಾಗಿ ಮಳೆ ಆಗಿಲ್ಲ, ಅಂದ್ರೆ ಈ ವರ್ಷನೂ ಕೂಡ, ಈ ವರ್ಷನೇ 40 ಡಿಗ್ರಿ ತಾಪಮಾನ ತನಕ ನಾವೆಲ್ಲರೂ ಎದುರಿಸಿದ್ದೀವಿ. ಸೊ ನಿಮಗೆ ಬಹಳ ದೊಡ್ಡ ಸವಾಲಾಗಬಲ್ಲದು ಅಂತ ಹೇಳಿದ್ರೆ ನೀರಿನ ಸಮಸ್ಯೆ ನಿರ್ವಹಣೆ. ಸೊ ಅದಕ್ಕೆ ಯಾವ ರೀತಿ, ಇವಾಗ ಅಂತರ್ಜಲನೇ ಇಲ್ಲ ಅಂತ ಹೇಳಿದ್ರೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಬೇಸಿಗೆಯಲ್ಲಿ. ಸೊ ಈ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೀವಿ? ನಾವು ಇಲ್ಲಿ ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಂಡಿರೋದು. ಒಟ್ಟು 124 ಬೋರ್ವೆಲ್ಗಳು ಸಹ ಇದೆ. ಅದರಲ್ಲಿ ಮೊನ್ನೆ ನಮ್ಮ ಹೋದ ವರ್ಷ ಏನಾಯಿತು, ನೀರಿನ ಸಮಸ್ಯೆ ಭಾಳಷ್ಟು ಸಮಸ್ಯೆಯಾಗಿ ಒಂದು 43ರಿಂದ 44 ಬೋರ್ವೆಲ್ಲು ಡ್ರೈ ಆಯಿತು. ಅದ್ರ ಜೊತೆಗೆ ಏನು ಮಾಡಿದ್ರು, ನಮ್ಮಲ್ಲಿ ಕೆಲವೊಬ್ಬರು ಸದಸ್ಯರು ಏನು ಮಾಡಿದ್ರು, ಇಲ್ಲ ಸರ್ ಫ್ಯೂಚರ್ಗೆ ಬೇಕಾಗುತ್ತೆ, ಏನಾನ ಮಾಡಿ ಕೆರೆ ಇಂಪ್ಲಿಮೆಂಟೇಷನ್ ಮಾಡೋಣ ಅಂತ ಹೇಳಿ ನಮ್ಮ ಇಲ್ಲೊಂದು CSR ಫಂಡ್ ಮುಖಾಂತರ ನಮ್ಮ ಕಿತ್ಕನಹಳ್ಳಿ ಕೆರೆನ ಇಂಪ್ಲಿಮೆಂಟ್ ಮಾಡಿದ್ರು. ಅದು ನಮ್ಮ ಪ್ರಸಾದ್ ಸರ್ ಅವ್ರ ಕಡೆಯಿಂದನೇ ಮಾಡಿದ್ದು. ಮಳೆ ಬಂದಾಗ ಅದ್ರಲ್ಲಿ ನೀರು ಸ್ಟೋರ್ ಆಗುತ್ತೆ. ಆ ಭಾಗದ ಒಂದು 40ರಿಂದ 45 ಬೋರ್ವೆಲ್ಗಳು ಏನಾಗುತ್ತೋ ಅದು ಸಫಿಷಿಯೆಂಟಾಗಿ ನೀರು ಬರುತ್ತೆ. ಅದ್ರ ಜೊತೆಗೆ ನಮ್ಮ ಬೊಮ್ಮಸಂದ್ರ ಮತ್ತು ಬನ್ನಹಳ್ಳಿ ಗ್ರಾಮಗಳಿಗೆ ನಾವು ಸುಮಾರು ಒಂದು 40ರಿಂದ 45 ಬೋರ್ಗಳನ್ನ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮತಿ ಮೇರೆಗೆ, ನಮ್ಮ ಯೋಜನಾ ನಿರ್ದೇಶಕರ ಒಂದು ಅನುಮತಿ ಮೇರೆಗೆ ಒಂದು ಬೋರ್ವೆಲ್ಗಳು ಸಹ ಡ್ರಿಲ್ ಮಾಡಿಸ್ಕೊಂಡು ಈಗ ಸಫಿಷಿಯೆಂಟ್ ನೀರು ಕೊಡ್ತಿದ್ದೀವಿ. ನಾವು ಪ್ರತಿ ದಿವಸನೂ ನೀರು ಕೊಡ್ತಾ ಇದ್ದೀವಿ. ಕೆಲವೊಂದು ಏರಿಯಾದಲ್ಲಿ ದಿನ ಬಿಟ್ಟು ನೀರು ಕೊಡ್ತಾ ಇದ್ದೀವಿ. ನೀರಿಗೇನು ಸದ್ಯಕ್ಕೆ ಸಮಸ್ಯೆ ಇಲ್ಲ. ನಾವು ಫ್ಯೂಚರ್ಗೆ ಡೆವಲಪ್ಮೆಂಟ್ ಮಾಡಿಕೊಂಡೇ ನಾವು ಈಗ ಮುಂದಿನ 2 ವರ್ಷ 3 ವರ್ಷ ನೀರಿನ ಸಮಸ್ಯೆ ಆಗೋ ಅನ್ನೋ ಒಂದು ದೃಷ್ಟಿಗೋಸ್ಕರನೇ, ಇಲ್ಲ ನೀರಿಂದು ಸಮಸ್ಯೆ ಆಗಲೇಬಾರ್ದು ಅನ್ನೋ ಒಂದು ಮುಂದಾಲೋಚನೆಯಿಂದ ಏನು ಮಾಡ್ಕೊಂಡ್ವಿ, ನಾವು ನೀರಿನ ಸಮಸ್ಯೆಗೆ ಮಾಡ್ಕೊಂಡಿಲ್ಲ. ಸದ್ಯಕ್ಕೆ ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟು ಬೇಸಿಗೆ ಕಾಲಕ್ಕೆ ಏನನ್ನ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂತ ಒಂದು 14ರಿಂದ 15 ಬೋರ್ವೆಲ್ನ ನಾನು ಎಕ್ಸ್ಟ್ರಾ ಈಗ ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಮೇರೆಗೆ. ನಮ್ಮ ನಗರೋತ್ಥಾನ ಅನುದಾನದಡಿ ಹಾಗೂ 15 ಫೈನಾನ್ಸ್ ಅನುದಾನದಡಿ, ಪುರಸಭೆ ಅನುದಾನದಡಿ ಒಟ್ಟು ನಾನು ಆಲ್ರೆಡಿ ಈಗ ಒಂದು 14ರಿಂದ 15 ಬೋರ್ವೆಲ್ನ ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ. ಆ ಬೋರ್ವೆಲ್ ರನ್ ಮಾಡಿದ್ರೆ ಆಲ್ಮೋಸ್ಟ್ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ಮೇಡಮ್. ನೀರಿನ ಸಮಸ್ಯೆ ಏನಿಲ್ಲ. ಹಾಗೆ ನಮ್ಮ BA ಅಧ್ಯಕ್ಷರು ಅವ್ರ ಕಡೆಯಿಂದ ನಾವೇನು ಸಹ ನಾವು ಅಲ್ಲಿ ಕೆರೆ ಇಂಪ್ಲಿಮೆಂಟ್ ಮಾಡಿ ಅಲ್ಲಿಂದ ನೀರು ಸೋರ್ಸಸ್ ಇದೆಯೋ ಅಲ್ಲಿನ ಅಕ್ಕಪಕ್ಕದ ಬೋರ್ವೆಲ್ಗೆ ರೀಚಾರ್ಜ್ ಇದೆ. ಸದ್ಯಕ್ಕೆ ನೀರಿನ ಸಮಸ್ಯೆ ಇಲ್ಲ. ಮುಂದೆ ಆ ಥರ ಆಗದಿಲ್ದಂಗೆ ನೋಡ್ಕೋಣ. ಈಗ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ಥರ ಆಗದಿಲ್ದಂಗೆ ಸಹ ನಾನು ನೋಡ್ಕೊತೀನಿ ಮ್ಯಾಮ್. ಅಂದರೆ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಪುರಸಭೆದಾಗಿರೋದ್ರಿಂದ ಬೊಮ್ಮಸಂದ್ರ ವಿಲೇಜ್, ಕಿತ್ಗಾನಹಳ್ಳಿ, ವಿದ್ಯಾನಗರ, ಬನ್ನಹಳ್ಳಿ ಇಷ್ಟು ಇಂಡಸ್ಟ್ರಿ ಒಂದು 434 ಇಂಡಸ್ಟ್ರಿಗಳಿದೆ. ವೇಕೆಂಟ್ ಲ್ಯಾಂಡ್ಗಳಿದೆ. ಈಗ ಕಿತ್ಕನಹಳ್ಳಿ ನಮ್ಮ NH ಇರೋದ್ರಿಂದ ಅಲ್ಲಿ ಅಕ್ಕಪಕ್ಕ ಕೆಲವೊಂದು ಪೀಜ್ಗಳೆಲ್ಲ ಆಗಿದೆ. ಆ ಪೀಜ್ಗಳಿಂದ ನಮ್ಗೆ ಸಾಧ್ಯವಾದಷ್ಟು ಒಳ್ಳೆ ಟ್ಯಾಕ್ಸ್ ಅನ್ನೋದು ಮಾಡ್ತಿದ್ದಾರೆ. ನಮ್ಮ ರೆವಿನ್ಯೂ ಆಫೀಸರ್ ವೆಂಕಟೇಶಪ್ಪ ಅವ್ರು ಆಗ್ಬೋದು, ನಮ್ಮ RI ಮಂಜುನಾಥ್ ಅವರವರು ಪ್ರತಿ ದಿವಸ ಟ್ಯಾಕ್ಸ್ ಅಪ್ಡೇಷನ್ಗೆ ಏನು ಮಾಡಬೇಕು, ನಮ್ಮ ರೆವಿನ್ಯೂ ಜನ್ರೇಷನ್ ಏನು ಮಾಡಬೇಕು ಅನ್ನೋದು ಸಹ ಅವರು ಮಾಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಸದಸ್ಯರುಗಳು ಸಹ ಇಲ್ಲಿ ಇರೋರು ಯಾರೂ ಸಹ ಇಲ್ಲ ಟ್ಯಾಕ್ಸ್ ಕಟ್ಟಬೇಡಿ ಅಂತ ಯಾರೂ ಇಲ್ಲಿನವರೆಗೂ ನಮ್ಗೆ ಹೇಳಿಲ್ಲ. ಪಬ್ಲಿಕ್ ಕಡೆಯಿಂದ ಅವರೇ ವಾಲಂಟ್ರಾಗಿ ಟ್ಯಾಕ್ಸ್ಗಳೆಲ್ಲ ಕಟ್ಟರಪ್ಪ, ಟ್ಯಾಕ್ಸ್ಗಳೆಲ್ಲ ಕಟ್ಟಿದ್ರೆ ತಾನೇ ನಾವು ಡೆವಲಪ್ಮೆಂಟ್ ಮಾಡೋಕ್ಕಾಗೋದು ಅನ್ನೋ ಒಂದು ಇದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಸದಸ್ಯರು, ನಾನು ಯಾರು ಈ ಒಬ್ಬರು ಇಬ್ಬರು ಅಂತನಲ್ಲ, ನಮ್ಮ ಎಲ್ಲ ಮಾಜಿ 23 ಸದಸ್ಯರುಗಳು ಸಹ ಟ್ಯಾಕ್ಸ್ ಕಲೆಕ್ಷನ್ಗೆ ಸಹ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿವರೆಗೂ ಯಾರಿಗೂ ನಮಗೆ ಅಲ್ಲಿ ಹೋದಾಗ ಕಟ್ಸ್ಕೊಂಬೇಡ್ರಪ್ಪ ಹಂಗೆ ಅಂತೇನಿಲ್ಲ. ಏನೋ ಬಡವರು ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಅವಕಾಶ ಕೊಡ್ರಪ್ಪ ಒಂದು 6 ತಿಂಗಳು ಅಂತ ಹೇಳ್ತಾರೆ ಹೊರತು ಇಲ್ಲಿವರೆಗೂ ಟ್ಯಾಕ್ಸ್ ಏನು ಸಮಸ್ಯೆ ಆಗಿಲ್ಲ. ಆ್ಯಕ್ಚುಲಿ ನಮ್ಮದು ಟೋಟಲ್ಲು ಈಗ 12 ಕೋಟಿ ಒಂದು ವರ್ಷಕ್ಕೆ ನಮ್ಮದು ಟ್ಯಾಕ್ಸ್ ಕಲೆಕ್ಷನು. ಅದರಲ್ಲಿ 24% ಸೆಸ್ಗಳೆಲ್ಲ ಹೋಗಿ ಸುಮಾರು ಒಂದು 6.5 ಲಕ್ಷ 7 ಲಕ್ಷ. ಈ ಪೈಕಿ ನಾವು ಪೌರ ಕಾರ್ಮಿಕರಿಗೆ ಏನು ಸ್ಯಾಲ್ರಿ ಕೊಡಬೇಕು, ಅವ್ರಿಗೇನು ನಮ್ಮ ಏನು ಉಪಹಾರ ಏನು ಕಲೆಕ್ಷನ್ ಅದು ಒಂದು 2-2.5 ಕೋಟಿಗೆ ಹೋಗುತ್ತೆ. ಇನ್ನು 4 ಕೋಟಿ 4.5 ಕೋಟಿಲಿ ನಾವು ಡೆವಲಪ್ಮೆಂಟ್ ಕಾರ್ಯಗಳನ್ನ ಸಹ ಒಳ್ಳೆ ಡೆವಲಪ್ಮೆಂಟ್ ಕಾರ್ಯಗಳನ್ನ ಸಹ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ನಗರೋತ್ಥಾನ ಯೋಜನೆಯಡಿ ಸುಮಾರು 10 ಕೋಟಿ ನಮ್ಮ ಸರ್ಕಾರದಿಂದ ಒಂದು ಸ್ಪೆಷಲ್ ಗ್ರಾಂಟ್ ಕೊಟ್ಟರು. 10 ಕೋಟಿಲಿ ಆಲ್ರೆಡಿ ನಾವು 5.5 ಕೋಟಿ ನಾವು ಟೆಂಡರ್ ಸಹ ಕರೆದಿದ್ದೀವಿ. ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳು ಸಹ ಆಗ್ತೈತೆ. ಅದ್ರ ಜೊತೆಗೆ ಏನಂದರೆ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಗ್ರಂಥಾಲಯವನ್ನು ಸಹ ಮಾಡ್ಕೊಂಡ್ವಿ. ಗ್ರಂಥಾಲಯ ಚೆನ್ನಾಗಾಗಿದೆ. ಅದ್ರ ಜೊತೆಗೆ ಒಟ್ಟು 9 RO ಪ್ಲ್ಯಾಂಟ್ಗಳಿದೆ. ನೀರಿನ ಸಮಸ್ಯೆ ಸ್ವಲ್ಪ ಏನು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ, ಪ್ಯೂರಿಫೈಡ್ ವಾಟರು, ಅದು ಒಳ್ಳೆ ನೀರು ಕೊಡ್ತಾ ಇದ್ದೀವಿ. ಜನಗಳಿಗೇನು ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆನೂ ಇಲ್ಲ. ಬಟ್ ಜನಗಳ ಸಹಕಾರ ಇದೆ. ನನಗೆ ಜನಗಳ ಸಹಕಾರ ಇದೆ. ಅಧಿಕಾರಿಗಳು ಸಹ ಒಳ್ಳೆ ಸಹಕಾರ ಮಾಡ್ತಾರೆ. ಹೆಚ್ಚಿನದಾಗಿ ನನಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಏನಂದರೆ ನಮ್ಮ ಮಾನ್ಯ ಶಾಸಕರು
ಮಾನ್ಯ ಶಾಸಕರು ಶಿವಣ್ಣ ಸಾಹೇಬರು ಹ್ಯಾಟ್ರಿಕ್ ಅನ್ಬೋದು. ಅವರು ಯಾವುದಕ್ಕೂ ಹೋದ್ರು ಅಷ್ಟೇ, ನೋಡಪ್ಪ ಆಯ್ತಪ್ಪ, ಏನು ಅನುದಾನಗಳು ಕೊಡಬೇಕು ಹೇಳು, ನಾನು ಕೊಡ್ತೀನಿ. ಎಲ್ಲಿ ಪೂಜೆಗಳಾಗಬೇಕು ಹೇಳು, ಯಾವ ವಾರ್ಡ್ ಸದಸ್ಯರುಗಳು ನಿಮ್ಗೆ ಯಾರು ತೊಂದರೆ ಮಾಡ್ತಾ ಇದ್ದಾರೆ ಹೇಳು, ನಾನು ಬಂದು ಸಮಸ್ಯೆ ಅಂತ ಬಗೆಹರಿಸ್ತೀನಿ ಅಂತ ಪ್ರತಿ ದಿವಸನೂ ಅಪ್ಡೇಟ್ ಮಾಡ್ತಾರೆ. ಪ್ರತಿ ವಾರಕ್ಕೆ 2 ಸತಿ ಮೀಟಿಂಗ್ ಕರೆದು, ನೋಡಪ್ಪ ಈ ವಾರ್ಡಲ್ಲಿ ಕೆಲಸ ಆಗಬೇಕು, ಯಾವುದೇ ಪಕ್ಷ ಭೇದ ಅಂತ ಬೇಡ, ನಾನು ಕಾಂಗ್ರೆಸ್ಸಿಂದ ಗೆದ್ದಿರ್ಬೋದು ಬಟ್ ಅಲ್ಲಿ ಪಕ್ಷ ಅಂತ ಬೇಡ, ಎಲ್ಲ 23 ವಾರ್ಡ್ ಸದಸ್ಯರುಗಳಿಗೂ ನೀನು ಏನು ಅನುಕೂಲ ಮಾಡಬೇಕು ಮಾಡು. ಎಲೆಕ್ಷನ್ ಬಂದಾಗ ಅಷ್ಟೇ ನನ್ನ ಪಕ್ಷ, ಎಲೆಕ್ಷನ್ ಬಿಟ್ಟು ಬಂದಾಗ ಹೊರಗಡೆ ಬಂದಾಗ ನೀನು ಪಕ್ಷ ಅಂತ ನೋಡಬೇಡ. ಎಲ್ಲ 23 ವಾರ್ಡ್ ಯಾವುದೇ ಸದಸ್ಯರಾಗ್ಬೋದು, ಯಾವುದೇ ಪಕ್ಷದಿಂದ ಗೆದ್ದು ಬಂದಿದ್ರು ಆಗಿದ್ರು ಪರವಾಗಿಲ್ಲ, ಅನುಕೂಲ ಮಾಡು ಅಂತ ಪಾಪ ಅವರು ಪ್ರತಿ ದಿವಸನೂ ಅಪ್ಡೇಟ್ ಮಾಡ್ತಾರೆ. ಅವರ ಒಂದು MLA ಸಾಹೇಬರ ಸಹಕಾರದಿಂದಲೇ ನಾವು ಇಷ್ಟೊಂದು ಡೆವಲಪ್ಮೆಂಟ್ ಮಾಡೋಕ್ಕಾಯಿತು. ಅದ್ರ ಜೊತೆಗೆ ನಮ್ಮ ಪ್ರಸಾದ್ ಅಣ್ಣವರಾಗ್ಬೋದು, ಚಲಣ್ಣರಾಗ್ಬೋದು, ನಮ್ಮ ಅಧ್ಯಕ್ಷರು ಪುರಸಭಾ ಮಾಜಿ ಅಧ್ಯಕ್ಷರಾಗ್ಬೋದು, ಇವರೆಲ್ಲ ಒಂಥರ ಇಂಪ್ಲಿಮೆಂಟೇಷನ್ನು ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ನಾನು ಒಬ್ಬನಿಂದೇನೆ ಆಗೋಂತಲ್ಲ. ಆಮೇಲೆ ನಮ್ಮಲ್ಲಿ ಅಧಿಕಾರಿಗಳು ಅಷ್ಟೇ, ನಾನು ಸ್ಟಾರ್ಟಿಂಗ್ ಬಂದಾಗ ಹಿಂದಿನ ಅಧಿಕಾರಿಗಳು ಹೆಂಗಪ್ಪ ಮಾಡ್ತಾರೆ ಇಲ್ಲಿ, ಏಕೆಂದರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಏನೇನೋ ಆಗೋಗ್ಬಿಟ್ಟಿತ್ತು. ಅದನ್ನು ನಾನು ಫಾಲೋಅಪ್ ಮಾಡಿ ಒಂದು ಬೇಸ್ಮೆಂಟ್ ಹಾಕುವಾಗಲೇ ನನಗೆ 6 ತಿಂಗಳು ಆಗೋಯ್ತು. ಅದನ್ನು 6 ತಿಂಗಳ ನಂತರ ಇಲ್ಲ ಏನೋ ಒಂದು ಮಾಡಬೇಕು, ನಾನು ಬಂದಿದ್ದೀನಿ ಇಲ್ಲೊಂದು ಏನೋ ಒಂದು ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಹೊಸ ಬಿಲ್ಡಿಂಗ್ ಸಹ ಮಾಡ್ಕೊಂಡ್ವಿ. ಮುಂದೆ ಒಂದು 30 ಲಕ್ಷದೊಂದು ಹೊಸ ಬಿಲ್ಡಿಂಗ್ ಸಹ ಮಾಡ್ಕೊಂಡ್ವಿ. ನಮ್ಮ ಬಯೋ ಪ್ಲ್ಯಾಂಟು ಅದು 96 ಲಕ್ಷ ಬಯೋ ಪ್ಲ್ಯಾಂಟು, ಪೌರ ಕಾರ್ಮಿಕರ ಉಪಹಾರ ಗೃಹ 30 ಲಕ್ಷ. ಅದರ ಜೊತೆಗೆ ನಮ್ಮ ಪುರಸಭಾ ಅನುದಾನದಡಿ ಸುಮಾರು 4 ಕೋಟಿ ಪುರಸಭಾ ಅನುದಾನದಲ್ಲಿ ನಾನು ಕೆಲಸ ಸಹ ಮಾಡಿದ್ದೀನಿ. ಈಗ ನಗರೋತ್ಥಾನ ನಾನು ಆಲ್ರೆಡಿ ಹೇಳಿದೆ, 4 ಕೋಟಿ 60 ಲಕ್ಷ ಆ ದುಡ್ಡಲ್ಲಿ ನಾವು ಆಲ್ರೆಡಿ ಒಂದು 70% ವರ್ಕ್ಗಳು ನಡೀತಾ ಐತೆ, ಏನು ಸಮಸ್ಯೆ ಇಲ್ಲ. ಹೆಚ್ಚಿನದಾಗಿ ಜನಗಳ ಸಹಕಾರ ಐತೆ ನನಗೆ. ಪ್ರತಿ ಇದು ಅಷ್ಟೇ. ಈಗ ಹಸಿ ಕಸ ಮತ್ತು ಒಣ ಕಸ ಕೊಡ್ತಾ ಇದ್ದಾರೆ ಅಂತಂದರೆ ಕೆಲವೊಂದು ಕಡೆ ಇಂಪ್ಲಿಮೆಂಟ್ ಆಗಿಲ್ಲ ಅದು, ಯಾಕೆಂದರೆ ಜನಗಳ ಸಹಕಾರ ಇಲ್ಲ. ನಮ್ಮಲ್ಲಿ ಜನಗಳ ಸಹಕಾರ, ಯಾಕೆಂದರೆ ನಮ್ಮ ಪ್ರತಿ ದಿವಸ ಪೌರ ಕಾರ್ಮಿಕರು ಮನೆಗೆ ಹೋಗ್ತಾರೆ. ಅವ್ರ ಕಾನ್ಸೆಪ್ಟು ಪೌರ ಕಾರ್ಮಿಕರು ಅಲ್ಲೆಲ್ಲ ಸಗ್ರಿಗೇಷನ್ ಮಾಡೋ ಬದಲು ಎಷ್ಟು ಜನ ಹಿಡಿತದೆ, ಕಡೆ ಪಕ್ಷ ನಮ್ಮ ಮನೆಯವರು ಹಸಿ ಕಸ ಒಣ ಕಸ ಮಾಡಿಕೊಟ್ರೆ ಎಷ್ಟು ಅನುಕೂಲ ಅಂತ ಅವರೇ ವಾಲಂಟ್ರಾಗಿ ಹಸಿ ಕಸ ಒಣ ಕಸ ಮಾಡ್ತಿರೋದ್ರಿಂದ ಕಸಿಗೂ ಸಹ ಸಮಸ್ಯೆ ಇಲ್ಲ. ಇಲ್ಲಿ ಯಾವುದೇ ಥರದ ಯಾರು ಏನು ಕಾಂಪ್ಲಿಮೆಂಟ್ ಏನೂ ಇಲ್ಲ. ಒಳ್ಳೆ ಗುಣಗಳಿಂದ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಶ್ರೀರಕ್ಷೆ ಅಂತ ಅನ್ಕೊತೀನಿ. ಧನ್ಯವಾದ. ಹಸಿ ಕಸ ಒಣ ಕಸ ಮ್ಯಾನೇಜ್ಮೆಂಟ್ ಅಂತೂ ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ. ಸೊ ಈ ಕೈಗಾರಿಕಾ ತ್ಯಾಜ್ಯ ಕೆರೆಗೆ ಹೋಗೋದು, ಜೊತೆಗೆ ಇಲ್ಲಿ ಪ್ರತಿಷ್ಠಿತ ಹಾಸ್ಪಿಟಲ್ಗಳು ಒಂದಷ್ಟು ಇರೋದ್ರಿಂದ ಮೆಡಿಕಲ್ ವೇಸ್ಟ್ ಏನಾದರೂ ಕೆರೆಗೆ ಬಿಡ್ತಿರೋ ಥರದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ್ದಿದೆಯಾ ಅನ್ನೋದು? ಆಫೀಸರ್ಸ್ ಹತ್ರ ನಾನು ಮೀಟಿಂಗ್ ಮಾಡಿದ್ದೀನಿ. ನಮ್ಮ BA ಅಧ್ಯಕ್ಷರು ಮತ್ತು ನಮ್ಮ ಲೋಕಲ್ ಮೇನ್ ಲೀಡ್ರ್ಗಳು ಯಾರಿದ್ದಾರೋ ಅವರೆಲ್ಲ ಕಡೆಯಿಂದ ಒಂದು ಮೀಟಿಂಗ್, NH ಅವ್ರ ಕಡೆಯಿಂದ ಒಂದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಸಪ್ರೇಟ್ ಅಲ್ಲೇ ಒಂದೊಂದು ಪ್ಲ್ಯಾಂಟ್ಗಳನ್ನ ಸಹ ಮಾಡ್ಕೊಂಡು STP ಪ್ಲ್ಯಾಂಟ್ಗಳನ್ನ ಮಾಡಿದ್ರೆ ಅಲ್ಲಿ ಏನು STP ರಿಲೇಟೆಡ್ ಏನಿದೆಯೋ ಅಲ್ಲಿ ಸಗ್ರಿಗೇಷನ್ ಮಾಡಿ ಇದು ಮಾಡ್ಕೊತಾರೆ. ಇಂಡಸ್ಟ್ರಿಗಳು ಅಷ್ಟೇ. ಇಲ್ಲಿ ಇಂಡಸ್ಟ್ರಿಗಳಿಗೆ ಭಯ ಇದೆ. ಕೆಲವೊಂದು ಇಂಡಸ್ಟ್ರಿಗಳಿಗೆ ಏನಾಗ ಗೊತ್ತಿಲ್ಲ. ಇಲ್ಲಿ ಇಂಡಸ್ಟ್ರಿಗಳು ಯಾವುದೇ ಕಾರಣಕ್ಕೂ ತ್ಯಾಜ್ಯವನ್ನು ಹೊರಗಡೆ ಹಾಕೋದಕ್ಕೆ ಭಾಳಷ್ಟು ಹೆದರುತ್ತಾರೆ. ಕಾರಣ ಏನಂದರೆ ನಮ್ಮ ಇಲಾಖೆಯ ಅಧಿಕಾರಿಗಳು, ಪರಿಸರ ಅಭಿಯಂತರ ಆಗ್ಬೋದು, ಪರಿಸರ ಇವರು ಎನ್ವೈರನ್ಮೆಂಟಲ್ ಆಫೀಸರ್ಸ್ ಪ್ರತಿ ದಿವಸನೂ ಅಪ್ಡೇಟ್ ಮಾಡ್ತಾರೆ. ಪ್ರತಿ ದಿವಸನೇ ಅವ್ರದ್ದೇ ಒಂದು ಓನ್ ವೆಹಿಕಲ್ ಇಟ್ಕೊಂಡು ಎಲ್ಲ ನೋಡ್ತಿರೋದ್ರಿಂದ ಯಾವುದೇ ತ್ಯಾಜ್ಯ ಹೊರಗಡೆ ಬಿಡ್ತಾ ಇಲ್ಲ. ಅದೊಂದು ಖುಷಿ. ಆ ತ್ಯಾಜ್ಯ ಬಿಟ್ಟಿದ್ರೆ ನಮಗೆ ಕಿತ್ಕನಹಳ್ಳಿ ಕೆರೆಯಲ್ಲಿ ಸ್ಮೆಲ್ ಬಂದುಬಿಡೋದು. ಒಂದು ತೊಟ್ಟು ಸ್ಮೆಲ್ಲು ಅಂದರೆ ಈಗ ನಾವು ಬೇಕಾದ್ರೆ ಅಲ್ಲಿ ಪರಿಶೀಲನೆ ಮಾಡಿ, ನಿಮ್ಮ ಮಾಧ್ಯಮದಿಂದ ಪರಿಶೀಲನೆ ಮಾಡಿ, ಒಂದು ಸ್ಮೆಲ್ ಇಲ್ಲ. ಭಾಳಷ್ಟು ಕುಡಿಯೋ ನೀರು ಏನಿದೆಯೋ ಆ ಥರ ನೀರಲ್ಲಿ ಇಂಪ್ಲಿಮೆಂಟ್ ಆಗೈತೆ. ಆ ಥರ ಕುಡಿಯೋ ನೀರು ಇದು ಇಂಪ್ಲಿಮೆಂಟ್ ಆಗಿದೆ ಅಂದರೆ ಯಾವುದೇ ತ್ಯಾಜ್ಯ ಹೋಗಲ್ಲ ಅಂತ ಅನ್ಕೊತೀನಿ. ಅಕಸ್ಮಾತ್ ನನ್ನ ಗಮನಕ್ಕೆ ಏನಾರು ಬಂದರೆ ಅದು ಯಾವುದೇ ಕಾರಣಕ್ಕೂ ಯಾರು ಪ್ರೆಷರ್ ಇಲ್ಲ ಅಂತ ಇಂಡಸ್ಟ್ರಿನ ಮುಚ್ಚಿಸ್ತೀನಿ ಅಂತ ನಮ್ಮ NH ಅವ್ರು ಯಾರೂ ಇಲ್ಲ. ನನಗೆ ಕಾನೂನುಬದ್ಧವಾಗಿ ಏನು ಅದನ್ನು ಮಾಡಬೇಕೋ ಖಂಡಿತವಾಗ್ಲೂ ಮಾಡ್ತೀನಿ. ಯಾವುದೇ ತ್ಯಾಜ್ಯವನ್ನು ನಾನು ಕೆರೆಯೋದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ, ಮುಂದೆ ಯಾವುದು ಬಿಡೋದಿಲ್ಲ ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ. ಸರ್, ಚುನಾವಣೆ ಯಾವಾಗ? ಚುನಾವಣೆ ಮಾಡೋದು ಚುನಾವಣಾ ಆಯೋಗ ಯಾವಾಗ ಮಾಡುತ್ತೆ, ಏನು ಮಾಡುತ್ತೆ ಅಂತ ನಮ್ಮ ಮಾಹಿತಿ ಇರಲ್ಲ. ಈಗ ಆಲ್ರೆಡಿ ನಮ್ಮಲ್ಲಿ ಕರಡು ಪ್ರತಿ ಮತ್ತು ಅಂತಿಮ ಮತದಾರರ ಪಟ್ಟಿನ ಪ್ರಚುರಪಡಿಸ್ರಿ ಅಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಕರಡು ಪ್ರತಿ ಮತ್ತು ಅಂತಿಮ ಮತದಾರರ ಪಟ್ಟಿಯನ್ನು 4/4/2024ಕ್ಕೆ ಏನು ಪಟ್ಟಿದೆಯೋ ಅದನ್ನು ಅಂತಿಮ ಮತದಾರರ ಪಟ್ಟಿ ನಾವು ಪ್ರಚುರಪಡಿಸಿದ್ದೀವಿ. ಚುನಾವಣೆಗೆ ನಾವು ಸಿದ್ಧವಾಗಿದ್ದೀವಿ. ಚುನಾವಣೆ ಯಾವಾಗ ಬಂದರೂ ಸಂತೋಷ. ಯಾಕಂದರೆ ಅದಕ್ಕೆ ಅಂತಲೇ ಮಾನ್ಯ ತಹಸೀಲ್ದಾರ್ ಇರ್ತಾರೆ, ಮಾನ್ಯ ಜಿಲ್ಲಾಧಿಕಾರಿಗಳಿರ್ತಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಅಂಡರಲ್ಲಿ ನಾವು ಕೆಲಸ ಮಾಡ್ತೀವಿ. ಚುನಾವಣೆಗೆ ಸಿದ್ಧವಿದ್ದೀವಿ ಮೇಡಮ್. ಅದೇನಿಲ್ಲ, ನಮ್ಮಲ್ಲಿ ಮತ್ತು ಹತ್ತಿಬಲಲ್ಲಿ ಚುನಾವಣೆ ಯಾವಾಗ ನಾಳೆ ಶುರು ಮಾಡಿದ್ರು, ನಾಳೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕ್ಕೊಂಡ್ರು ನಾವು ಚುನಾವಣೆಗೆ ಸಿದ್ಧ ಇದ್ದೀವಿ. ನನಗೆ ಹೆಚ್ಚಿನದಾಗಿ ಈ ನಮ್ಮ ಸದಸ್ಯರು ಮತ್ತೆ ಎಂಟ್ರಿ ಆದರೆ ಡೆವಲಪ್ಮೆಂಟ್ ಈಸಿ ಅಂತ ಅನ್ಸ್ಕೊತೀನಿ ನಾನು. ಯಾಕೆಂದರೆ ಪ್ರತಿ ದಿವಸ ಅವರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ. ಆ ವಾರ್ಡ್ಗಳಲ್ಲಿ ಏನು ಕೆಲಸ ಆಗಬೇಕು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಚುನಾವಣೆ ನಾವು ಸಿದ್ಧವಿದ್ವಿ. ಚುನಾವಣೆ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್, ನನಗೆ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ವಿಸ್ತೃತವಾಗಿ ಎಲ್ಲವನ್ನ
ವಿಸ್ತಾರವಾಗಿ ಪ್ರತಿಯೊಂದು ಪ್ಲಾಂಟ್ ಅಥವಾ ಫುಡ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಇದೇ ರೀತಿ ಅಭಿವೃದ್ಧಿ ಕಾರ್ಯ ಮುಂದುವರಿತಾ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಾಹಿನಿಯಿಂದ ನಾನು ಹೇಳೋದು ಅಂದರೆ, ಪೌರ ಕಾರ್ಮಿಕರಿಗೆ ಒಂದು ಊಟ ಕೊಡ್ತಾ ಇದ್ದೀವಿ, ಎಲ್ಲ ಒಂಥರ ಆತ್ಮತೃಪ್ತಿ. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಸಂಸ್ಥೆ ಎಲ್ಲ ಅಧಿಕಾರಿಗಳು ಸಹ ನಾನು ಒಂದು ಹೇಳೋಂಥ ಒಂದು ಮನವಿ ಏನಂದರೆ, ತಾವು ಹೋಗಿದ್ದೀರಾ, ಸರ್ಕಾರದಿಂದ ನಮಗೆ ಟೈಮ್ ಸಂಬಳ ಕೊಡ್ತಾರೆ, ಏನಿಲ್ಲ, ನಮ್ಮ ಸಂಸಾರ ಚೆನ್ನಾಗಿ ನಡೆಯುತ್ತೆ. ತಮ್ಮ ಪೌರ ಕಾರ್ಮಿಕರಿಗೆ, ನಿಮ್ಮ ಅಲ್ಲಿಂದ ಇರೋಂಥ ಪೌರ ಕಾರ್ಮಿಕರಿಗೆ ನಿಮ್ಮ ಕೈಲಿ ಏನಾಗುತ್ತೋ ಖಂಡಿತ ಅದನ್ನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಪೌರ ಕಾರ್ಮಿಕರು ನಿಮ್ಮಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರು ಅಂದರೆ ನೀವು ಆಫೀಸಲ್ಲಿ ಆರಾಮಾಗಿ ಕೂತ್ಕೊಬೋದು. ಏನೂ ಕೆಲಸ, ಏನೂ ರಿಸ್ಕ್ ಆಗಲ್ಲ. ನಾನು ಕಂಡಂಗೆ ಪೌರ ಕಾರ್ಮಿಕರು ಏನೂ ರಿಸ್ಕ್ ಆಗಲ್ಲ. ಒಂಥರ ದೇವರು ನನ್ನ ಪಾಲಿಗೆ. ನಮ್ಮ ದೇಶ ಕಾಯೋದಕ್ಕೆ ಏನು ನಮ್ಮ ಸೈನಿಕರು ಇರ್ತಾರೋ, ನಮ್ಮ ಪುರಸಭೆಗೆ ನಮ್ಮ ಗೌರವಾನ್ವಿತ, ಆ್ಯಕ್ಚುಲಿ ಗೌರವಾನ್ವಿತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ದೇವರವರು, ಪೌರ ಕಾರ್ಮಿಕರು ದೇವರು. ಅವರು ಒಂದು ಶ್ರಮದಿಂದನೇ ನಾವು ಎಲ್ಲ ಈಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಎಲ್ಲ ಅಧಿಕಾರಿಗಳು ಸಹ, ನಮ್ಮ ಪುರಸಭೆಯ ಎಲ್ಲ ಅಧಿಕಾರಿಗಳು ಸಹ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಆ ಥರ ಎಲ್ಲ ಸ್ಥಳೀಯ ಮಟ್ಟದಲ್ಲೂ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಲಿ. ಬರೋಂಥ ಸೋರ್ಸಸ್ಸು ಮೀನ್ಸ್ ಅಲ್ಲಿನ ರೆವಿನ್ಯೂ ಏನು ಜನ್ರೇಟ್ ಆಗುತ್ತೋ ಅಲ್ಲಿ ಡೆವಲಪ್ಮೆಂಟ್ ಏನು ಮಾಡಬೇಕೋ ಖಂಡಿತ ಅದನ್ನೆಲ್ಲ ಮಾಡಿ ಒಂದು ಮಾದರಿ ಪುರಸಭೆ, ನಾನು ಮಾದರಿ ಪುರಸಭೆ ಅಂತ ನನ್ನ ಪುರಸಭೆ ನಾನು ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ನಾನು ಇನ್ನೂ ಬದಲಾವಣೆ ಮಾಡಬೇಕು. ನಾನು ಇನ್ನೂ ಹೊಸ ಕೂಸು. ನಾನು ಆ್ಯಕ್ಚುಲಿ ನಾನು ರಿಕ್ರೂಟ್ಮೆಂಟೇ ಈಗ ಒಂದು ಚೀಫ್ ಆಫೀಸರ್ ಆಗಿರೋದೇ 1 ವರ್ಷ 2 ವರ್ಷ, ಇನ್ನೂ ಕೂಸು. ನಮಗಿಂತ ಸೀನಿಯರ್ ಆಫೀಸರ್ಸ್ ಇದ್ದಾರೆ. ಅವರೆಲ್ಲ ಮಾರ್ಗದರ್ಶನದಿಂದ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡ್ತೀನಿ. ಆ ಶ್ರೀರಕ್ಷೆ ನನಗಿರಲಿ, ಆ ರಾಯರ ದಯೆ ನನಗಿದೆ. ಖಂಡಿತ ಒಳ್ಳೆ ಕೆಲಸ ಮಾಡ್ತೀನಿ. ನಮ್ಮ ಬೊಮ್ಮಸಂದ್ರ ಎಲ್ಲ ಸಾರ್ವಜನಿಕರಿಗೆ, ಗೌರವಾನ್ವಿತ ಸದಸ್ಯರಿಗೆ ಒಂದು ಶುಭಾಶಯವನ್ನು ತಿಳಿಸ್ತೀನಿ. ನಿಮ್ಮೆಲ್ಲ ಸಹಕಾರದಿಂದ ನಾನು ಇದೊಂದು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಿದೆ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ, ರಾಜೇಂದ್ರ BL ಅವರು ಮಾತನಾಡ್ತಾ ಇರಬೇಕಾದ್ರೆ ಅವರಲ್ಲೊಂದು ಸಾರ್ಥಕ ಮನೋಭಾವ ಇದೆ. ಜೊತೆಗೆ ಈ ಭಾಗದಲ್ಲಿ ಅವರಿಗೆ ಸಹಕಾರ ನೀಡುತ್ತಿರುವಂತಹ ಎಲ್ಲ ಸದಸ್ಯರು ಹಾಗೆ ಸಾರ್ವಜನಿಕರನ್ನ ಬಹಳ ಶ್ಲಾಘಿಸ್ತಾ ಇದ್ದಾರೆ. ಜೊತೆಗೆ ಪೌರ ಕಾರ್ಮಿಕರನ್ನ ಗೌರವಾನ್ವಿತರು ಅನ್ನುವಂತಹ ಹೆಸರಿಂದ ಕೂಡ ಕರೀತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಧನ್ಯವಾದಗಳು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.